ಕಸ ಇರೋದ್ರಿಂದ ಏನಾಗುತ್ತೆ, ಎತ್ವದ ಬೀದಿ ನಾಯಿ ಮತ್ತೆ ಚರಂಡಿಗಳು ಇರೋ ನಗರ ಪಾಲಿಕೆಯವರು ಆಯುಕ್ತರು ಅವ್ರ ಗಮನಕ್ಕೆ ಬಂದು ಚರಂಡಿಗಳು ಕ್ಲೀನ್ ಮಾಡಿ ಇಲ್ಲೇ ಹಾಕ್ಯಾರಲ್ಲ ಎಲ್ಲರೂ, ನಾನು ಹಾಕ್ತೀನಿ ಅಂತ ಹೇಳಕ್. ತುಮಕೂರು ಮಹಾನಗರ ಪಾಲಿಕೆಯ 10ನೇ ವಾರ್ಡ್ ದುರ್ವಾಸನೆಯ ಗಮಲು, ರಸ್ತೆಗಳಲ್ಲಿ ಗುಂಡಿಗಳದ್ದೇ ದರ್ಬಾರ್. ನಮಸ್ಕಾರ ವೀಕ್ಷಕರೇ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ನಮ್ಮ ವಾಹಿನಿ ಟಾರ್ಗೆಟ್ ಟ್ರೂತ್ನ ಮಹತ್ತರ ಆಶಯವಾದ ಸ್ವಚ್ಛ ತುಮಕೂರು ಅಚ್ಚ ತುಮಕೂರು ಅಭಿಯಾನದ ಮುಂದುವರೆದ ಭಾಗದಲ್ಲಿ ಮಹಾನಗರ ಪಾಲಿಕೆಯ ಕೆಲವೇ ಮೀಟರ್ಗಳ ಅಂತರದಲ್ಲಿ ಇರುವ ವಾರ್ಡ್ ನಂಬರ್ 10 ಬಾಂಬೆ ಬಿಲ್ಡಿಂಗ್ ಸನಿಹದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ರಸ್ತೆಯಲ್ಲಿ ಸೃಷ್ಟಿಯಾಗಿ ವಾಹನಗಳು ಓಡಾಡದಂತಹ ಪರಿಸ್ಥಿತಿ ಜನರಿಗೆ ಬಂದೊದಗಿದೆ ಮತ್ತು ಯುಜುಡಿ ಸಂಪರ್ಕವೂ ಸಹ ಹಾಳಾಗಿದ್ದು ದುರ್ವಾಸನೆ ಬೀರುತ್ತಿದೆ. ಕೌನ್ಸಿಲರ್ ಮತ್ತು ಮೇಯರ್ ಅಧಿಕಾರ ಅವಧಿಯಲ್ಲಿ ಉತ್ತಮವಾಗಿದ್ದ 10ನೇ ವಾರ್ಡಿನ ಪುರಸ್ ಕಾಲೋನಿ ಹಾಗೂ ಬಾಂಬೆ ಬಿಲ್ಡಿಂಗ್ ಸುತ್ತಮುತ್ತಲೂ ಕಂಡಲ್ಲಿ ಕಸ, ದಾರಿಗಳಲ್ಲಿ ಕಸ, ಸರ್ಕಾರಿ ಜಾಗಗಳಲ್ಲಿ ಕಸ, ಖಾಸಗಿ ನಿವೇಶನಗಳಿದ್ದರೆ ಅಲ್ಲೂ ಕಸ. ಅಂತೆಯೇ ಇದೇ 10ನೇ ವಾರ್ಡಿನ 16ನೇ ಕ್ರಾಸಿನಲ್ಲಿರುವ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಸುತ್ತಲೂ ಬೆಟ್ಟಗಳಂತೆ ಬೆಳೆದ ಕಸದ ರಾಶಿ ಮತ್ತು ಬ್ಲಾಕ್ ಆಗಿರುವ ಚರಂಡಿಗಳಿಂದ ಗಬ್ಬುನಾಥ ಹೊಡೆಯುತ್ತಿದ್ದು ಜನರು ಮೂಗಿ ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದೇ ಶಾಲೆಯ ಪಕ್ಕದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮದ ದೊಡ್ಡ ವಿದ್ಯುತ್ ಪರಿವರ್ತಕ ಇದ್ದು ಇದಕ್ಕೆ ಯಾವುದೇ ಸುರಕ್ಷತಾ ಬೇಲಿ ಇಲ್ಲದಿರುವ ಕಾರಣ ಅತಿ ಹೆಚ್ಚು ಮಕ್ಕಳೇ ಓಡಾಡುವ ಈ ಜಾಗದಲ್ಲಿ ಶಾಲಾ ಮಕ್ಕಳಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಹಾಗೂ ಶಾಲೆಯ ಸುತ್ತಮುತ್ತಲಿನ ನಿವಾಸಿಗಳು ತಮ್ಮ ಮನೆಯ ಕಸವನ್ನ ರಾತ್ರಿಯ ಹೊತ್ತಿನಲ್ಲಿ ತಂದು ದಾರಿಗೆ ಸುರಿಯುವ ಕೆಟ್ಟ ಚಾಳಿಯನ್ನ ರೂಢಿಸಿಕೊಂಡಿದ್ದಾರೆ. ಇನ್ನು ಇದೇ ವಾರ್ಡಿನ ಪುರಸ್ ಕಾಲೋನಿಯ 16ನೇ ಕ್ರಾಸ್ನಲ್ಲೂ ಕೂಡ ಇದೇ ಅವ್ಯವಸ್ಥೆ. ಒಟ್ಟಾಗಿ ಸಂಪೂರ್ಣ ಸಕಲ ಸಮಸ್ಯೆಗಳಿಂದ ಕೂಡಿದ್ದು ಅನಾರೋಗ್ಯಕರ ವಾತಾವರಣ ನಿರ್ಮಾಣವಾಗಿದೆ. ರಸ್ತೆಗಳಲ್ಲಿ ಕಂದಕಗಳು, ಗುಂಡಿಗಳು, ಅದರಲ್ಲಿ ಮಳೆ ನೀರು ನಿಂತು ವಾಹನಗಳು ಓಡಾಡದ ಸ್ಥಿತಿ ನಿರ್ಮಾಣವಾಗಿದ್ದು ವಿದ್ಯುತ್, ಚರಂಡಿ, ಯುಜುಡಿ ಸಮಸ್ಯೆಗಳು ಬಾಧಿಸುತ್ತಿದ್ದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಶೀಘ್ರವಾಗಿ ಇತ್ತ ಗಮನ ಹರಿಸಿ ರೋಗಗ್ರಸ್ತ 10ನೇ ವಾರ್ಡಿಗೆ ಚಿಕಿತ್ಸೆಯನ್ನ ಶೀಘ್ರವಾಗಿ ಕೊಡಿಸಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥಾಪಕರು ಬಾಬಾ ಅಂತ ಮಾತಾಡ್ತಾ ಇರೋದು. ಏನ್ ಹೇಳಕ್ ಬಯಸ್ತಿದೀವಿ ಅಂದ್ರೆ, ಮಳೆ ಇವತ್ತು 3-4 ದಿವಸ ರೆಡ್ ಝೋನ್ ಅಂತ ತುಮಕೂರು ಅಲರ್ಟ್ ಮಾಡವ್ರೆ. ದಯವಿಟ್ಟು ಕಸ ಇರೋದು ಮತ್ತೆ ಚರಂಡಿಗಳು ಇರೋ ನಗರ ಪಾಲಿಕೆಯವರು ಆಯುಕ್ತರು ಅವ್ರ ಗಮನಕ್ಕೆ ಬಂದು ಚರಂಡಿಗಳು ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ರೋಡಾಗೆ ನೀರ್ಗಳು ನಿಂತ್ಕೊಂತಿದಾವೆ, ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಡ್ಬೇಕಂತ ಈ ಮುಖಾಂತರ ಕೇಳ್ತಾ ಇದೀವಿ. ಗಾಡಿಗಳು ಬರ್ತಾ ಇದಾವೆ, ರೋಡಾಗೆಲ್ಲ ಕಸ ಹಾಕ್ತಾ ಇದಾರೆ, ಅರಿವು ಮೂಡಿಸ್ಬೇಕಂತೇಳಿ ಈ ಬಗ್ಗೆ ಈ ಮುಖಾಂತರ ಈ ಮೀಡಿಯಾ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದೀವಿ. ಇದು ಪುರಸ್ ಕಾಲೋನಿಯ 16ನೇ ಕ್ರಾಸ್. ಇಲ್ಲಿ ಪಕ್ಕದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಉರ್ದು ಸ್ಕೂಲ್ ಇದೆ. ಈ ಏರಿಯಾದಲ್ಲಿ ರೋಡ್ ಹಾಕಿದ್ದಾರೆ, ಮತ್ತೆ ಕಾರ್ಪೊರೇಷನ್ ರೀಸೆಂಟ್ ಆಗಿ ಅದಕ್ಕೆ ಹಾಕಿದ್ದಾರೆ, ಅದಕ್ಕೆ ಬಿಡಿದ್ದಾರೆ, ಅದನ್ನು ಕವರ್ ಮಾಡ್ತಾ ಇರೋದು. ಇಲ್ಲಿ ಮಿಕ್ಕಿರೋ ಸ್ಕೂಲ್ ಪಕ್ಕದಲ್ಲಿ ಗೋಡೆ ಪಕ್ಕದಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತ್ಕೊಳ್ಳುತ್ತೆ. ಈ ಹಿಂದೆ ಕಾರ್ಪೊರೇಷನ್ ಭೇಟಿ ಕೊಟ್ಟು ಒಂದ್ಸರಿ ಹೇಳಿದ್ದೀನಿ, ಈ ರೀತಿ ಸ್ಕೂಲ್ ಪಕ್ಕದಲ್ಲಿ ಗೋಡೆಗಳೆಲ್ಲ ಹಾಳಾಗ್ತಾ ಇದಾವೆ, ಅರ್ಧ ಬರ್ಧ ರೋಡ್ ಹಾಕ್ಬಿಟ್ಟು ಮಿಕ್ಕಿಗೆ ಬಿಟ್ಟಿರೋದಕ್ಕೆ ಕಂಪ್ಲೀಟ್ ಮಾಡಿ ಅಂತ ಕನ್ಸರ್ನ್ ಇಂಜಿನಿಯರ್ ಮುಳ್ಳಿದವರು ಅಂತ ಹೇಳ್ಬಿಟ್ಟು ಅವ್ರು ಬಂದು ಮಾಡ್ತೀವಿ ಒಂದು 20 ದಿವಸದಲ್ಲಿ ಅಂತ ಹೇಳಿದ್ರು. ಈವರೆಗೂ ತಿರುಗಿ ನೋಡ್ಲಿಲ್ಲ. 2ನೇ ದಿನ ಆಗಿದೆ. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್, ಸ್ಕೂಲ್ ಮಕ್ಕಳಲ್ಲದೆ ಈ ಬೀದಿಯಲ್ಲಿರೋ ಮಕ್ಕಳೆಲ್ಲ ಓಡಾಡುವಂತ ಜಾಗ. ಇಲ್ಲಿ ಇವತ್ತು ಎತ್ತಿದ್ದಾರೆ, ಕಳೆದ ಒಂದ್ 8-10 ದಿವಸದಿಂದ ಇಲ್ಲಿ 4-5 ದಿವಸದಿಂದ ಕಸ ನಿಂತಿರ್ಲಿಲ್ಲ. 2 ದಿವಸಕ್ಕೆ ಇಲ್ಲಿ ಒಂದ್ ಲೋಡ್ ಆದಷ್ಟು ಕಸ ಬೀಳುತ್ತೆ. ಈ ಕಸ ಇರೋದ್ರಿಂದ ಏನಾಗುತ್ತೆ, ಎತ್ವದ ಬೀದಿ ನಾಯಿಗಳು ರಾತ್ರಿ ಹಗಲು ಎಲ್ಲ ನಾಯಿಗಳು ಓಡಾಡ್ಕೊಂಡು ಮಕ್ಕಳು ಓಡಾಡೋದು ಸುದ್ದಿ ಆಗ್ತಾ ಇದೆ. ಅದಲ್ಲದೆ ಈಗ ಈ ರೋಗಗಳು ಬೇರೆ ಹೆಚ್ಚಿದೆ. ಕಾರ್ಪೊರೇಷನ್ ಆದಷ್ಟು ಕ್ರಮ ತಗೊಂಡ್ರು ಕೂಡ ಇದಕ್ಕೆ ಸರಿಯಾದ ಒಂದು ಕ್ರಮ ತಗೊಳಕ್ ಆಗಿರ್ಲಿಲ್ಲ. ಇದಕ್ಕೆ ಏನ್ ಬೆಳಿಗ್ಗೆ ಗಾಡಿ ಬಂದವರು ರಾತ್ರಿ ಭತ್ತ ತಂದು ಹೆಂಗಸರು ಮಕ್ಕಳು ಹಾಕೋದೇ ಅದು. ಇದಕ್ಕೇನೋ ಶಾಶ್ವತವಾದ ಒಂದು ಪರಿಹಾರ ನೋಡ್ಬೇಕು ಅಂತ ಕಾರ್ಪೊರೇಷನ್ ಗಮನ ಸಲ್ಲಿಸಬೇಕು. 2ನೇದು, ಈ ಪಕ್ಕದಲ್ಲಿ ಒಂದು ಸೈಟ್ ಬೇರೆ ಖಾಲಿ ಇದೆ. ಇವ್ರಿಗೆ ನಾವು ಮೌಖಿಕವಾಗಿ ಸುಮಾರು ಸಾರಿ ಹೇಳಿದ್ವಿ, ಈ ರೀತಿ ಎಲ್ಲ ತೊಂದರೆ ಆಗುತ್ತೆ ಮಕ್ಕಳಿಗೆ,
ಸ್ಟೇ ಡಾಗ್ಸ್ ಎಲ್ಲ ಬಂದು ಇಲ್ಲಿ ಸ್ಥಳ ಉಳಿದಾರೆ. ಮತ್ತೆ ಸ್ಕೂಲ್ ಮುಂದೆನೆ ಇರೋದ್ರಿಂದ ಇದಕ್ಕೂ ಏನಾದ್ರು ಒಂದು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈಗಾಗ್ಲೇ ನಾವು ಮನವರಿಕೆ ಮಾಡಿದ್ವಿ ಈ ಬಂದು ಬರೋ ಅಧಿಕಾರಿಗಳಿಗೆ ಮತ್ತೆ ಕಚೇರಿಗೆ ಹೋಗ್ಬಿಟ್ಟು. ಅದಕ್ಕಿಂತ ಮುಖ್ಯವಾಗಿರೋದು ಅಂತ ಏನಿದೆ ಅಂದ್ರೆ ಇಲ್ಲಿ ಸ್ಕೂಲ್ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರಂ ಇದೆ. ಈ ಟ್ರಾನ್ಸ್ಫಾರಮ್ಗೆ ಮೇಂಟೆನೆನ್ಸ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಈ ಕೆಳಗೆ ಮರ ಗಿಡ ಹವಾಮೂಳ ಎಲ್ಲ ಬೆಳೆದಿರುತ್ತೆ, ಹುಲ್ಲು ಎಲ್ಲ. ಗಾಡಿಗಳು ಬಂದು ಫಾಸ್ಟ್ ಆಗಿ ಕಟ್ ಮಾಡುವಂತದ್ದು ನೋಡಿದೀವಿ ಹಲವಾರು ಸರಿ ನಾವು. ಹೀಗಾಗಿ ಟ್ರಾನ್ಸ್ಫಾರಮ್ಗೆ ಕ್ರಮಬದ್ಧವಾಗಿ ಏನ್ ಮಾಡ್ಬೇಕು, ಯಾವ ರೀತಿ ಶಿಫ್ಟ್ ಮಾಡ್ಬೇಕು, ಅದಕ್ಕೆ ಏನಾದ್ರು ಮೇಂಟೆನೆನ್ಸ್ ಏನಾದ್ರು ಇದೆಯಾ, ಇದಕ್ಕೆ ಗ್ರಿಲ್ ಹಾಕಬೇಕಾ, ಇದರಿಂದ ಏನಾದ್ರು ಒಂದು ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಗೆ ತಾವು ಕಚೇರಿಗಳಿಂದ ನೋಟಿಸ್ ಇನ್ನೊಂದು ಮತ್ತೊಂದು ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರಿಗೂ ಗಮನ ಸೆಳೆಸ್ಬಿಟ್ಟು ಇದಕ್ಕೊಂದು ಪ್ರಬಂಧಗಳಾಗಿರೋದು ಮಾಡ್ಬೇಕು. ಈ ಏರಿಯಾ 16ನೇ ಕ್ರಾಸ್ ಏನಿದೆ ಸುಮಾರು ಹೆಗಡೆ ಕಾಲೋನಿ ಮತ್ತೆ ಜೈಪುರ್ಗೆ ಕನೆಕ್ಟ್ ಆಗುವಂತದ್ದು ಏರಿಯಾ ಇದು. ಈ ದಾರಿಯಲ್ಲಿ ಸುಮಾರು ಜನ ಓಡಾಡೋದ್ರಿಂದ ಇದು ಅಪಾಯ ತಪ್ಪಿದ್ದಲ್ಲ. ಆದ್ರಿಂದ ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ದಯವಿಟ್ಟು ಇದು ಗಮನ ಹರಿಸಬೇಕು. ಕಸ ಇಳುವರಿ ಮಾಡುವಂತದ್ದು, ದಿನನಿತ್ಯ ತೆಗೆಯುವಂತದ್ದು ಅಥವಾ ಶಾಶ್ವತವಾಗಿ ಈ ಕಡೆ ಚರಂಡಿಯಲ್ಲಾಗ್ಲಿ ದಾರಿಯಲ್ಲಿ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗಿರುವಂತದ್ದು ಬೆಳಕಿಗೆ ಪ್ರಾರ್ಥನೆ ಮಾಡ್ಕೊಳ್ತೇವೆ. ದಯವಿಟ್ಟು ಗಮನ ಸೆಳೆಸಬೇಕು ಅಂತ. ಇಲ್ಲ ವಾಚ್ನ ಸರ್ ಇಲ್ಲಿ ಎಲ್ಲ ಬೆಳಿಗ್ಗೆಲ್ಲ ಟೈಮ್ ಎಲ್ಲ ಯಾಕೆ ಬಿಟ್ಟು ಹೋಗ್ತಾರೆ, ಕಸ ತುಂಬಿ ಆಟೋನಲ್ಲಿ ಹಾಕ್ತಾರೆ, ಆಮೇಲೆ ಗಾಡಿನಲ್ಲಿ ಹಾಕೊಡ್ತಾರೆ. ಯಾವ ಗಾಡಿ ಯಾವ್ದು? ಜ್ಯುವೆಲರ್ ನಲ್ಲಿ ಹಾಕೊಡ್ತಾರೆ, ಹಾಕ್ತಾರೆ. ನೀವ್ ಹೇಳ್ತೀರಾ ಆಗ್ಬಿಡಿ ಅಂತ? ಹ್ಮ್ ಏನ್ ಹೇಳ್ತಾರೆ? ಇಲ್ಲೇ ಹಾಕ್ಯಾರಲ್ಲ ಎಲ್ಲರೂ, ನಾನು ಹಾಕ್ತೀನಿ ಅಂತ ಹೇಳಕ್ ವಾಸನೆ ಕೂತ್ಕೊಳಕ್ ಆಗಲ್ಲ ನಿಮ್ಗೆ? ಕೂತ್ಕೊಳ್ಳಕ್ಕಾಗಿಲ್ಲ. ಹಣ ಎಲ್ಲ ಕೂತ್ಕೊಂಡಿರ್ತೀನಿ.